ಒಂದ್ ಸ್ವಲ್ಪ ಮಜ್ಜಿಗೆ ತಂಬಾರೇವ ಯಾಕ ಹೊಟ್ಟಿಗೆ ಗುಡ ಅನಾಗ್ತದಿ ಅತ್ತೀರ ಬದಿ ಬಂದೆ ಒಂದೇ ಸೆಕೆಂಡ್ ರೀ ತಗೊಳ್ಳಿ ಅತ್ತೀರ ಕೊಡುವ ಯಾಕೆ ಹೇಳ್ತೀರ ಹೊಟ್ಟಿ ಕೆಟ್ಟತನ ಯಾಕೆ ಗ್ಯಾಸ್ಟಿಕ್ ತರ ಆಗತೈತಿ ಬಾಂಬ್ ಬಿಡ್ಬೇಕು ಅನ್ಸಾರಿ ನೋಡು ಅಯ್ಯೋ ಅತ್ತೀರ ಆಲ್ರೆಡಿ ಬಾಂಬ್ ಬಿಟ್ಟು ಅಟ್ಟಂ ಬಾಂಬ್ ಸಿಡಿಸಿದ್ರಿ ಮತ್ತೆ ಬಾಂಬ್ ಬಿಡ್ಬೇಕು ಅನ್ಸಾರಿದ್ಯಾ ಓನ್ಲೆ ಅದಕ್ಕೆ ಮೊದಲೇ ಹೇಳ್ಬಿಟ್ಟೆ ಮೊದಲೇ ನೀವು ಮಾಸ್ಕ್ ಹಾಕೊಂಡ್ಬಿಡು ಅಂತ ಅಂದ್ರೇನು ಕರೋನಾ ಇವಾಗ ಸ್ಟಾರ್ಟ್ ಆಗಿತ್ತು ಅಂದ್ಬಿಟ್ಟು ಮೊದಲೇ ಮಾಸ್ಕ್ ಹಾಕೊಂಡಿದ್ದೀರಾ ಹಂಗನೆ ನೀವು ಬಾಂಬ್ ಬಿಡ್ತಂತ ಮೊದಲು ಹೇಳಿದಾಗ ನಾನು ಮಾಸ್ಕ್ ಹಾಕೋಬೇಕನೆ ಎಸ್ ಲೇಪ ಎಸ್ ಅತ್ತೀರ ಬಾಂಬ್ ಬಿಡೋದಿದ್ರೆ ಮೊದಲೇ ಹೇಳ್ರಿ ಹೌದಾ ಈಗ ಮಾಸ್ಕ್ ಹಾಕೊಂತೀರಾ ಈಗ ನಾನು ಅಟ್ಟಂ ಬಾಂಬ್ ಸಿಡಿಸ್ತಾ ಇದ್ದೀನಿ ಅಯ್ಯೋ ಚೀ ಅತ್ತೀರ ಕೊಳಿಯ ಈ ಕಡೆ ಒಳ್ಳು ನಾಕಿನಪ್ಪ ನನ್ನ ಕೆಲಸ ನಿಂತ್ಕೊಳ್ಳಿ ಶಿಲ್ಪ ಅತ್ತೀರ ಏನೋ ಬಾಂಬ್ ಬಿಡ್ಬೇಕಂದ್ರೆ ನಾನಂದ್ರೆ ಇರಲ್ಲಪ್ಪ ನಾನ್ ಹೋಗ್ತೀನಿ ನೀವೇನೇ ಇದ್ರು ಬಾಂಬ್ ಬಿಡದಿದ್ರೆ ಮೊದಲೇ ಹೇಳ್ಬಿಡ್ರಿ ಇಲ್ಲಾಂದ್ರೆ ಅಲಾರಾಮ್ ಇಟ್ಬಿಡ್ರಿ ಏನು ಬಾಂಬ್ಗೋಸ್ಕರ ಅಲಾರಾಮ್ ಇಡ್ಬೇಕಾ ಇಲ್ಲ ಅಂದ್ರೆ ಗಬ್ ಇಡ್ತೀರಿ ಹೋಗ್ರೈತೀರಾ ಯವ ಮಜ್ಜಿಗೆ ಕುಡಿಯಾಕತ್ತೀಯನಿ ಯವ್ವ ಏನಿದು ಕೆಟ್ಟ ವಾಸನೆ ಚಿ ಅದು ಮಗಳ ಅಯ್ಯೋ ಯವ್ವ ಏನಿದು ಅಟ್ಟು ಬಾಂಬ್ ಸಿಡ್ಸಾಕತ್ತೀಯಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳ ಮಗಳ ಹೊಟ್ಟಿ ಕೆಟ್ಟ ಬಿಡ್ತಿ ನಿನ್ನೆ ಸ್ವಲ್ಪ ಶೇಂಗಾದುಂಡಿ ಜಾಸ್ತಿ ತಿಂದ್ಬಿಟ್ನಲ್ಲ ಅರೆಲ್ಲೂ ಒಂದು ಸ್ವಲ್ಪ ತಿಂದ್ಬಿಟ್ನಲ್ಲ ಅದಕ್ಕೆ ಹೊಟ್ಟಿ ಗ್ಯಾಸ್ಟಿಕ್ ಗತಿ ಆಗೈತೆ ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊ ನನಗೀಗ ಮಜ್ಜಿಗೆ ತಂದ್ಕೊಟ್ಟಾಗ ಸ್ವಲ್ಪ ಕಡಿಮೆ ಆಗುತ್ತೆ ಗ್ಯಾಸ್ಟಿಕ್ ಪ್ರಾಬ್ಲಮ್ ಮಗಳ ಓ ಗಬ್ ನಾರ್ಸೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮತ್ತೆ ಪೈಖಾನೆ ಕುಂದಿರ್ಬೇಕಿಲ್ಲ ಇಲ್ಲ ಕುಂತಿ ಅಟ್ಟಂ ಬಾಂಬ್ ಸಿಡಿಸಿದ್ರೆ ವಾಸನೆ ಬರುತ್ತಂತ ನಿಮ್ಗೆಲ್ಲ ತೋರ್ಸಕ ಬಾಂಬ್ ಕೂತ್ಕೊಳ್ಳೆ ಮತ್ತೆವ ಮತ್ತನ್ನಕ್ಕೇನ ಮಗಳ ಅನ್ನವ ಮನೆಗೆ ಬಂದಾಯ್ತು ಮತ್ತೆ ಸರಿಗೆ ಹಾಕೊಂಡಿರಾಕತ್ತೀಯ ತೆಗಿಯ ಮತ್ತೆಲ್ಲ ಜಾರ್ಕೊಂಡ್ ಬಿದ್ದಿದ್ದಿ ಬಿಟ್ಟು ಬಿಡೋಣ ಅಪ್ಪಚ್ಚಿ ಜಾರ್ಕೊಂಡ್ ಬಿದ್ದಿದ್ದೀನ ಅಂತ ಸುಮ್ಮನಿರಬೇ ಇಲ್ಲಿ ತಕೊಂಡಿರಾಡಿದ್ರ ನನ್ನ ಗಂಡಗೆ ಗೊತ್ತಾದ್ರೆ ಆಮೇಲೆ ಅಲ್ಲಿ ನಾನು ಗೊತ್ತಿಲ್ದ್ರೆ ತಲೆ ಮೇಲೆ ಹಿಂಗೆ ಹಾಕ್ಕೊಂಡು ಎಲ್ಲ ಜಾರ್ಕೊಂಡಿದ್ರೆ ಏನಾಗೈತಿ ಈಗ ರೂಢ ಆಗಲಿ ಸುಮ್ಮನೆ ಕುತ್ಕೋ ನಿನಗೇನು ಗೊತ್ತು ಕುಡಿ ನೀ ಮಜ್ಜಿಗೆ ಕುಡಿ ಹುಳಿ ಆಗೈತೆ ನಿಮಗೆ ಮಜ್ಜಿಗೆ ಸ್ವಲ್ಪ ಹುಳಿ ಆಗೈತಿ ಎಲ್ಲ ಜಜ್ಜಿ ಗಿಜ್ಜಿ ಹಾಕ್ಯಾಳ ಏನೇನು ಹಾಕ್ಯಾಳ ಸ್ವಲ್ಪ ಶುಂಠಿ ಹಾಕ್ಯಾಳ ಇನ್ನು ಸ್ವಲ್ಪ ಅಜ್ವಾನ್ ಎಲ್ಲ ಹಾಕ್ಯಾಳ ಕೊತ್ತಂಬರಿ ಹಾಕ್ಯಾಳ ಪರವಾಗಿಲ್ಲ ಈಗ ಕುಡಿದ್ರೆ ಗ್ಯಾಸ್ಟಿಕ್ ಎಲ್ಲ ಮಂಗ ಬಾಯ ಏನು ಶಂಠ ಹಾಕ್ಯಾಳ ಬಾಯಿ ಮುಚ್ಚು ಕೆಟ್ಟದಾಗ ಮಾತಾಡಿ ಮಜ್ಜಾ ತಪ್ಪಿಕೊಂಡ್ರ ಶುಂಠಿ ಅಲ್ಲ ಓ ನಿನ್ ಸೊಸಿ ಮಾಟ ಮಂತ್ರ ದೇವ್ರನ್ನ ಬಾಯ್ ಮಾಡ್ಕೊತ ಅಂದ್ರಿ ಅಂದಂಗ ಮುಸ್ಲಿಮ್ಸ್ ದೇವ್ರ ಮಾಡ್ಕೊತ ಅಂದ್ರಿ ಓ ಅಲ್ಲ ಅಕ್ಬರ್ ಅವ್ರದ್ದು ನೆನ್ಸ್ಕೊಂಡು ಏನಾರು ಹಾಕ್ತಾ ಅನುಮತ ನಿಮ್ ತಲೆ ಕಲ್ಲು ಹಚ್ಚಲಿ ಲೇ ಅಲ್ಲ ಅದ ಬೇ ಏನ್ ಲೇಪ ಅದು ಬೇ ಅಡಿಗೆ ಹಾಕ್ತೇವೆ ಲೇಪ ಅದು ಅಲ್ಲ ಓ ಅಲ್ಲ ಅದು ಅಲ್ಲ ಶಿಟ್ ಮಾಡ್ಕೊಬೇಡ್ಬೇ ಹನ್ನಂಗ ಚಸ್ಮಾ ಇವಾಗ ಬಂದ್ಬಿಡತ್ತಲ್ಬೇ ಈ ವಯಸ್ಸಿನಾಗ ಬರೀ ಬಿಡು ಏನಾಯ್ತು ಇವಾಗ ಬರ್ತೈತಿ ಅಂತ ನಿನ್ ಸೊಸಿ ಸರಿಯಾಗಿ ನಿಂಗೆ ಊಟ ಹಾಕಲ್ಲ ಅದಕ್ಕೆ ಕಣ್ಣು ಹಂಗಾಗಿರೋದು ಸರಿಯಾಗಿ ಊಟ ಹಾಕಿದ್ರೆ ಸರಿಯಾಗಿ ಕ್ಯಾರೆಟ್ ಹಲ್ವಾ ಆಮೇಲೆ ಹಸಿ ತಂದು ಕೊಟ್ರೆ ಎಲ್ಲ ತಿಂದ್ರೆ ಹಿಂಗೆ ಬರ್ತೈತಿ ಹೇಳು ಎಂತ ಸುಡುಗಾಡು ನಾದಿ ಬಂದು ಸೇರಿದ್ಲೇಪ್ಪ ನೋಡು ನಮ್ಮ ಅತ್ತಿಗೆ ಹೆಂಗೆ ತಿರುಗಿಸಕ್ತ ಆಯ್ಕಿ ನೀನೇ ಮಾತಾಡಕತ್ತಿದ್ದಿ ನಿನಗೆ ಅರ್ಥ ಆಗಲ್ಲ ನಮ್ಮ ಅತ್ತಿನು ಒಳ್ಳೆ ಸೂತ್ರಗಳನ್ನ ಅಳವಡಿಸ್ಕೊಂತಾಳ ಸೂತ್ರಗಳ ಅಷ್ಟಂಗ್ ಬಿಡ್ತೀವಿ ಸೂತ್ರಗಳು ಇರಬೇಕು ಸುಖ ಸಂಸಾರ ನಡೆಸ್ಬೇಕಂದ್ರ ಸೂತ್ರ ಇರ್ಬೇಕಂತ ನಮ್ಮತ್ತಿ ಅವ್ರ ಮಗಳಿಗೆ ಹೇಳ್ಕೊಡ್ತಾ ಇರ್ತಾಳ ನಾನು ನಿನಗೆ ಹೇಳ್ತೀನಿ ಕೇಳಿಸ್ಕೋ ಅಂದ್ರೇನು ಇವ್ರವ್ವಾಗಿನ ಮಗಳನು ಈಗಿನ ಇವ್ರತ್ತೇನು ಅಂದ್ರೆ ಇವ್ರವ್ವನ ಅಂದ್ರೆ ನೀ ನಿಮ್ಮವ್ವ ಅಲ್ಲಲ್ಲ ನೀನು ನಮ್ಮವ್ವ ನಾನು ನಿನ್ನ ಮಗಳನ ತಿಳ್ಕೊಬೇವ ಒಳ್ಳೆ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರ ಹಂಗಾಗಬಾರ್ದು ಅದಕ್ಕೆ ಹೇಳ್ತಾ ಇರೋದು ಎಂತಕ್ಕೆ ಬಂದು ಮರ್ಯ ಏನಿರ್ಬೇಕಾ ಸೂತ್ರ ಏನದು ನೀನು ಪಾಲಿಸ್ಬೇಕು ಅರ್ಥ ಆಯ್ತಾ ಏನು ಗೊತ್ತೇನು
ನನ್ನ ಸೊಸಿ ಇಂಥದೆಲ್ಲ ತಂದಾಗ ಮೊದ್ಲು ಹಾಕಿ ಕುಡಿಸ್ಬೇಕು. ಹೆಂಗೈತಿ ಅಂತ ಹೇಳುವ ಮೊದ್ಲು ಕುಡಿ. ಹಾಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಅಂತಂದ್ಬಿಟ್ಟು ನೀ ಕುಡಿದ್ರೆ ನಂಗೆ ಸಮಾಧಾನ ಆಗುತ್ತೆ ಅಂತ ಆಕಿಗೆ ಮೊದ್ಲು ಕುಡಿಸ್ಬೇಕು. ಯಾಕಂದ್ರೆ ನೀ ಆಕಿನ ಜೊತೆ ಜಗಳ ಆಡಿದಾಗ ಆಕಿ ಶಿಟ್ಟಿಗಿಟ್ಟು ಬಂದಾಗ ಅಳಿಸಿದ್ದು ಕೊಡ್ಬೋದು. ಅಥವಾ ಅಥವಾ ಏನು ಅಥವಾ ಅಥವಾ ಅದರಲ್ಲಿ ವಿಷ ಹಾಕಿ ಸತ್ತೋಗ್ರಿ ನಮ್ಮ ಮತ್ತಿ ಅಂತ ವಿಷ ಕೊಟ್ಬಿಟ್ಟಿದ್ರೆ ಎಸ್ ಬೇವಾ, ಎಸ್ ಎಸ್ ಎಸ್. ಇನ್ನೊಂದು ನಿನ್ನ ಸೊಸಿ ಏನಾದರೂ ಮೊದಲು ತಿನ್ನಾಕ ಕುಡಿಯಾಕ ಕೊಟ್ರೆ ಮೊದ್ಲಕ್ಕಿಗೆ ತಿನ್ನಿಸ್ಬೇಕು. ನನ್ನ ಸೊಸಿ ಮುದ್ದೆ ಮೊದಲು ನೀ ತಿಂದು ತೋರಿಸ ಸೊಸಿ ಮುದ್ದೆ ಅಂದ್ಬಿಟ್ಟು ಹಂಗನಕ್ಕಿಂತ ನೀನು ಹಿಂಗೆ ಅಂದ್ಬಿಡು, ಸೊಸಿ ಮುದ್ದೆ ತಿನ್ನವ ತಿನ್ನವ ಅಂತ ಪ್ರೀತಿಲೆ ಒಂದು ಲೆಕ್ಕ ಒಂದು ತುತ್ತು ತಿನ್ನಿಸ್ಬೇಕು. ಇದು 1ನೇ ಸೂತ್ರ. ಇವಳು ಹೆಣ ಆಯತ್ಲಿ, ಇದು 1ನೇ ಸೂತ್ರ ಅಂತ ಸುಡುಗಾಡ. ಇನ್ನ 2ನೇ ಸೂತ್ರ. ಏನು 2ನೇ ಸೂತ್ರನ? ಬೇವಾ, ನಿನ್ನ ಸೇಫ್ಟಿಗೋಸ್ಕರ ನಾನು ಹೇಳುವ 2ನೇ ಸೂತ್ರ ಏನು ಅಂದ್ರೆ ಅದು ಕಿವಿ ಚುಚ್ಚದ ಇರ್ತೈತಿ. ಹೇಳಿ ಹೇಳಿ ಹೇಳು. ಅದು ಇನ್ನು ಮುಂದಕ್ಕೆ ಏನಾದರೂ ಅತ್ತಿಯರ ಸ್ವಲ್ಪ ತರಕಾರಿ ಸೋಸ್ಕೊಡ್ರಿ, ಆಮೇಲೆ ಸೊಪ್ಪು ಸೋಸ್ಕೊಡ್ರಿ. ಅತ್ತಿಯರ ಸ್ವಲ್ಪ ಯಾಕೆ ಹುಷಾರಿದ್ದಂಗಿಲ್ರಿ ಅತ್ತಿಯರ, ಸ್ವಲ್ಪ ಇದನ್ನ ಸ್ವಲ್ಪ ರೊಟ್ಟಿ ಮಾಡ್ರಿ, ಸ್ವಲ್ಪ ಪಲ್ಯ ಮಾಡ್ರಿ, ಸ್ವಲ್ಪ ಚಪಾತಿ ಮಾಡ್ರಿ, ಸ್ವಲ್ಪ ಚಹಾ ಕಾಸ್ಕೊಡ್ರಿ ಅಂತಂದ್ರೆ ನೀ ಹೇಳು, ಯವ್ವಾ ನನಗೆ ಯಾಕೆ ಕೈಕಾಲು ನೋವಾಗ್ಬಿಡೈತೆ, ಯವ್ವಾ ನನ್ನ ಕಾಲು ಮುಂದೆ ಬರವಲ್ತ ಮಗಳ ಅಂತಂದಕ್ಕಿಗೆ ಮಗಳು ಅಂತಂದ್ಬಿಟ್ಟು ನೈಸ್ ಮಾಡು ನಿನ್ನ ಸೊಸಿಗೆ. ಅವಾಗ ಅವಳು ಹಂಗೆ ಅದು ಏನಂತಾರೆ ಬೆಣ್ಣಿ, ಬೆಣ್ಣಿಯೊಳಗೆ ಅದೇನ ತೆಗಿತಾರಲ್ವೇ ಕೂದ್ಲ, ಗಾಡಿ ಮಾತಲ್ಲ ಇದು. ಹೌದು ಹೌದು ಹೌದು, ಬೆಣ್ಣಿಯೊಳಗೆ ಕೂದ್ಲ ತೆಗಿಯಂಗ ಆಕಿಗೆ ಹೇಳಬೇಕು ನೀನು, ಸೊಸಿ ಮಗಳ ನನಗಾಗಲ್ಲ ಮದ್ದು ಮಗಳ ಅಂದ್ಬಿಟ್ಟು ಮಗಳು ಅಂದ್ಕೊಂಡು ಆಕಿನ ಬಾಲ ಹಿಡ್ಕೊಂಡು ಹೇಳ್ಬೇಕು, ಯವ್ವ ನನ್ನ ಕಾಲು ಮುಂದೆ ಬರವಲ್ತ ನೀನು ಮಾಡೋಗೋ ಯವ್ವ ಅಂತ ಹೇಳಬೇಕು. ಇದು 2ನೇ ರೂಲ್ಸು. ಯಪ್ಪ ಇವ್ರು ಹೆಣ ಬರಲಿ. ಇನ್ನು 3ನೇ ರೂಲ್ಸು. ಮನೆಯಲ್ಲಿ ತುಂಬ ಕೆಲಸ ಇರ್ತಾವೆ ಯವ್ವ, ಅದೇ ಬೇ ಈಗ ನಾಗರ ಪಂಚಮಿ ಬಂತು, ಅದನ್ನು ಸ್ವಚ್ಛ ಮಾಡು ಇದನ್ನು ಸ್ವಚ್ಛ ಮಾಡು ಅಂತ, ಇನ್ನೇನು ವರಮಹಾಲಕ್ಷ್ಮಿ ಬಂತು ಅದು ಕ್ಲೀನ್ ಮಾಡು ಇದಕ್ಕೆ ಮಾಡು, ಗಣಪನ ಹಬ್ಬ ಬಂತು ಅದನ್ನು ಮಾಡು ಇದನ್ನು ಮಾಡು ಇದನ್ನು ಮಾಡು ಅದು ಮಾಡು ಅಂತ ಆಕಿಗೆ ನೀನು ಆರ್ಡ್ರ್ ಮಾಡಬೇಕು. ಆಮೇಲೆ ನನಗೆ ಆಗಲ್ರಿಪ್ಪ ಪ್ಲೀಸ್ ನೀವು ಬಂದು ಸಹಾಯ ಮಾಡಿರಿ ಅಂದ್ರೆ ಯವ್ವ ನಂಗೆ ಚಳಿ ಜ್ವರ ಬಂದ್ಬಿಡತ್ತೆ ಯವ್ವ ಅಂತ ರೂಮ್ನಲ್ಲಿ ಹೋಗಿ ತುಂಬ ಹಚ್ಕೊಂಡು ಮಲ್ಕೊಂಡ್ಬಿಡ್ಬೇಕು. ಇದು 3ನೇ ಸೂತ್ರ. ಅಯ್ಯೋ ಪಾಪಲೇ, ಏನು ಪಾಪ ಯವ್ವ ಸುಮ್ಮನಿರ್ಬೇ, ಅಷ್ಟು ಮೀರಿ ಹತ್ತಿರ ಬರ್ರಿ ಪಾ ಪ್ಲೀಸ್ ನನಗೆ ಆಗಲ್ಲ ಬರ್ರಿ ಅಂತ ಏನಾದ್ರು ಕರೆದ್ರೆ ಅವಾಗೇನಾಗಬೇಕು ಹೇಳ್ಬಿಡ, ಒಂದು ಗುಳಿಗೆ ತರಿಸಿ ಯವ್ವ ಗುಳಿಗೆ ತಗೊಂತೀನಿ, ಕಾಲು ಮುಂದೆ ಬರುವಲ್ಲ ಅವ್ವ ಯಪ್ಪ ಯಮ್ಮ ಅಂತ ಹೇಳಿ 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 ಸ್ವಲ್ಪ ಎದ್ದಂಗೆ ಮಾಡಬೇಕು. ಆವಾಗ ಆಕಿನ ಕರಿಗೆ ಅಯ್ಯೋ ನಿಜ ಏನೋ ಪಾಪ ನಮ್ಮ ಅತ್ತಿಗೆ ಹುಷಾರಿಲ್ಲ ಬಿಡು ಪಾಪ ಅಂತ ಆಕಿನ ಕೆಲಸ ಮಾಡ್ತಾಳ. ಎಂಥ ದನಕಾಯಿ ಪಿಂಡ ಇವಳು. ಇನ್ನು 4ನೇ ರೂಲ್ಸು.